ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಹಂತ ತಲುಪಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಜನ ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಒಟ್ಟು 15 ಕಾಂಗ್ರೆಸ್ನ ಶಾಸಕರು ಸಚಿವರಾಗಿ ಪ್ರಮಾಣ ವಚನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸರ್ವಜ್ಞನಗರ ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯದವರು, ಕನಕಪುರ ಕ್ಷೇತ್ರದ ಶಾಸಕ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಯಾಕಂದ್ರೆ ಎಲ್ಲ ಜಾತಿ ಸಮುದಾಯದ ಲೆಕ್ಕಾಚಾರದಲ್ಲೇ ಈ ಸಚಿವ ಸ್ಥಾನ ಲಭ್ಯ ಆಗಿರುವಂತದ್ದು. ಹಾಗಾಗಿ ಆ ಕಾಂಗ್ರೆಸ್ ಸಚಿವರ ಪಟ್ಟಿ ನಿಮ್ಮ ಮುಂದೆ ಇರ್ತಾ ಇರುವಂತದ್ದು. ಕನಕಪುರ ಕ್ಷೇತ್ರದ ಶಾಸಕ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಹಾಗೇನೆ ಬಿಟಿಎಂ ಲೇಔಟ್ನ ಶಾಸಕ ಆಗಿರುವಂತಹ ರಾಮಲಿಂಗಾರೆಡ್ಡಿ, ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕ ಕೃಷ್ಣ ಬೈರೇಗೌಡ ಒಕ್ಕಲಿಗ ಸಮುದಾಯದವರು. ಇನ್ನು ಬಿಟಿಎಂ ಲೇಔಟ್ನ ಕ್ಷೇತ್ರದ ಶಾಸಕ ರಾಮಲಿಂಗಾರೆಡ್ಡಿ ಸಮುದಾಯದವರು. ಇನ್ನು ಎಲ್ಲ ಸಮುದಾಯದವರಿಗೂ ಕೂಡ ಇಲ್ಲಿ ಪ್ರಾತಿನಿಧ್ಯವನ್ನ ನೀಡಲಾಗ್ತಾ ಇದೆ. ಮುಸ್ಲಿಂ ಸಮುದಾಯದಿಂದ ಶಿವಾಜಿನಗರ ಕ್ಷೇತ್ರದ ರೋಷನ್ ಬೇಗ್ಗೆ ಸ್ಥಾನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ಗೆ ನೀಡಬೇಕು ಅಂತ ಮಾತುಗಳು ಕೇಳಿ ಬಂದಿದ್ರು ಕೂಡ ಅಂತಿಮವಾಗಿ ರೋಷನ್ ಬೇಗ್ ಸ್ಥಾನ ಪಡ್ಕೊಂಡಿದ್ದಾರೆ ಮುಸ್ಲಿಂ ಸಮುದಾಯದ. ಹಾಗೂ ಮಂಗಳೂರು ಕ್ಷೇತ್ರದ ಶಾಸಕರಾದಂತಹ ಯುಟಿ ಖಾದರ್ ಏಕೈಕರು ಸ್ಥಾನ ಗೆದ್ದಿರೋರು, ಅವರಿಗೆ ಸ್ಥಾನವನ್ನ ನೀಡಲಾಗಿದೆ. ಲಿಂಗಾಯತ ಸಮುದಾಯದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಶಾಸಕ ಹುಮ್ನಾಬಾದ್ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಲಿಂಗಾಯತ ಸಮುದಾಯದ ಎಚ್ ಕೆ ಪಾಟೀಲ್ ಕೂಡ ಗದಗ ಕ್ಷೇತ್ರದ ಶಾಸಕರಾಗಿ ಸಚಿವ ಸ್ಥಾನವನ್ನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಶಾಸಕ ಎಂಬಿ ಪಾಟೀಲ್, ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ. ಇನ್ನು ಚಿತ್ತಾಪುರ ಕ್ಷೇತ್ರದ ಶಾಸಕ ಪ್ರಿಯಾಂಕ್ ಖರ್ಗೆ, ದಲಿತ ಸಮುದಾಯ ಬಲಗೈ ಅಂತ ಹೇಳುವಂತಹ ದಲಿತ ಸಮುದಾಯದ ಪ್ರಿಯಾಂಕ್ ಖರ್ಗೆ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ರೂಪಾ ಶಶಿಧರ್, ದಲಿತ ಸಮುದಾಯದ ಎಡ ಸಮುದಾಯ ಕೆಜಿಎಫ್ ಕ್ಷೇತ್ರದ ಶಾಸಕಿ ಹಾಗೂ ಮುನಿಯಪ್ಪ ಅವರ ಪುತ್ರಿ, ಅವರು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದಿಂದ ಸಚಿವ ಸ್ಥಾನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಬಾರಿ ಅವರ ಸೋದರ ಸ್ಥಾನವನ್ನ ಪಡೆದುಕೊಂಡಿದ್ರು. ಇನ್ನು ಬ್ರಾಹ್ಮಣ ಸಮುದಾಯದಿಂದ ಹಳಿಯಾಳ ಕ್ಷೇತ್ರದ ಶಾಸಕ ಆರ್ ವಿ ದೇಶಪಾಂಡೆ ಸ್ಥಾನ ಪಡೆದುಕೊಂಡಿದ್ದಾರೆ. 15 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಹಾಗೂ 6 ಸ್ಥಾನಗಳನ್ನ ಕಾಂಗ್ರೆಸ್ ಖಾಲಿ ಉಳಿಸಿಕೊಂಡಿದೆ. ಆ ಕೊನೆ ಕ್ಷಣದಲ್ಲಿ ಬದಲಾವಣೆಗಳು ಆದರೂ ಆಗಬಹುದು. ಆ 6 ಸ್ಥಾನಗಳಲ್ಲಿ ಬೇರೆಯವರು ತುಂಬಬಹುದು. ಆದರೆ ಸದ್ಯಕ್ಕಂತೂ 15 ಜನರ ಹೆಸರನ್ನ ಸದ್ಯಕ್ಕೆ ರಾಹುಲ್ ಗಾಂಧಿ ಅಂತಿಮಗೊಳಿಸಿ ಅದನ್ನ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಅದನ್ನ ಎಚ್ಡಿಕೆಗೆ ಇವತ್ತು ಬೆಳಗ್ಗೆ ಸುಮಾರು 9 ರಿಂದ 10 ಗಂಟೆಯ ಒಳಗೆ ಪರಮೇಶ್ವರ್ ಎಚ್ಡಿಕೆಗೆ ಕೊಡಲಿದ್ದಾರೆ. ಅವರು ರಾಜಭವನಕ್ಕೆ ಸಲ್ಲಿಸಲಿದ್ದಾರೆ. ನಂತರ 2:12ಕ್ಕೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಪಟ್ಟಿ ಫೈನಲ್ ಆಗಿದೆ. ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಮತ್ತು ಕೃಷ್ಣ ಬೈರೇಗೌಡ ಕಾಂಗ್ರೆಸ್ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಂತವರು. ಹಾಗೇನೆ ಕ್ರೈಸ್ತ ಸಮುದಾಯದ ಕೆಜೆ ಜಾರ್ಜ್, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕಡೆಯಿಂದ ರೆಡ್ಡಿ, ಒಕ್ಕಲಿಗ ಸಮುದಾಯದವರು ರಾಮಲಿಂಗಾರೆಡ್ಡಿ, ಹಾಗೇನೆ ಲಿಂಗಾಯತ ಸಮುದಾಯದ ಎಚ್ ಕೆ ಪಾಟೀಲ್, ಮುಸ್ಲಿಂ ಸಮುದಾಯದ ರೋಷನ್ ಬೇಗ್ ಹಾಗೂ ಯುಟಿ ಖಾದರ್, ಹಾಗೆ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್, ರಾಜಶೇಖರ್ ಪಾಟೀಲ್, ದಲಿತ ಬಲಗೈ ಪಂಗಡ ಪ್ರಿಯಾಂಕಾ ಖರ್ಗೆ, ಹಾಗೆ ಎಡಗೈ ದಲಿತ ರೂಪಾ ಶಶಿಧರ್. ಕಾಂಗ್ರೆಸ್ ಪಟ್ಟಿ ಫೈನಲ್ ಆಗಿದ್ದು ಅವರ ಹೆಸರುಗಳನ್ನ ನೋಡ್ತಾ ಇದ್ದೀರಿ. ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ, ಇನ್ನು ಆರ್ ವಿ ದೇಶಪಾಂಡೆ, ಬ್ರಾಹ್ಮಣ ಸಮುದಾಯದ ಆರ್ ವಿ ದೇಶಪಾಂಡೆ ಅವರ ಹೆಸರು ಕೂಡ ಇರುವಂತದ್ದು. ಇವರೆಲ್ಲರ ಪಟ್ಟಿ ಫೈನಲ್ ಆಗಿದೆ. ಕಾಂಗ್ರೆಸ್ ಪಾಳೆಯದಿಂದ ಇವತ್ತು ಸಚಿವ ಸ್ಥಾನವನ್ನ ಅಲಂಕರಿಸುವಂತವರು. ಇದೆಲ್ಲದ ಬೆಳವಣಿಗೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಗಿರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ದೇವೇಗೌಡರ ನಿವಾಸದಿಂದ ಶರತ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದಿಂದ ಸುರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂತದ್ದು. ಮೊದಲಿಗೆ ನಾವು ಪರಮೇಶ್ವರ್ ನಿವಾಸಕ್ಕೆ ತೆರಳೋಣ. ಗಿರೀಶ್, ಅಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇವೆ? ಯಾಕಂದ್ರೆ ಲಿಸ್ಟ್ ಸಿದ್ಧ ಆಗಿದೆ. ಪರಮೇಶ್ವರ್ ಆ ಲಿಸ್ಟ್ ಅನ್ನ ಕುಮಾರಸ್ವಾಮಿ ಅವರಿಗೆ ನೀಡ್ತಾರೆ. ಆ ನಂತರ ನಡೆಯುವಂತದ್ದು ಇವತ್ತಿನ ಕ್ಲೈಮ್ಯಾಕ್ಸ್ ಹಂತ, ಅದು ಪ್ರಮಾಣ ವಚನ ಸ್ವೀಕಾರ. ಆದ್ರೆ ಯಾರ ಹೆಸರುಗಳಿದೆ, ಈ ಹೆಸರು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಲಿಸ್ಟ್ ಎಲ್ಲವೂ ಸಿದ್ಧನಾ? ಎಷ್ಟು ಗಂಟೆಗೆ ಅವರು ಅದನ್ನ ಕೊಡಬಹುದು ಎಚ್ಡಿಕೆ ಅವರಿಗೆ? ಸದ್ಯಕ್ಕೆ ಪರಮೇಶ್ವರ್ ನಿವಾಸದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು
ಪ್ರತಿಮಾ, ಪರಮೇಶ್ವರ್ ಅವರ ಮನೆಯಲ್ಲಿ ಬಹುತೇಕ ಸಚಿವ ಆಕಾಂಕ್ಷಿಗಳು ಕೂಡ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಸಾಕಷ್ಟು ಅಸಮಾಧಾನ ಈ ಲೀಸ್ಟಿಂದ ಹೊರಹೊಮ್ಮಿರುವಂಥದ್ದು ಕಾಂಗ್ರೆಸ್ನಲ್ಲಿ. ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಶಾಸಕರಲ್ಲಿ ಅಸಮಾಧಾನ ಹೊರಹೊಮ್ಮುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇದೆ. ಪ್ರಮುಖವಾಗಿ MB ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಇಬ್ಬರು ಶಾಸಕರಿಗೆ ಅಸಮಾಧಾನವನ್ನು ತಂದಿದೆ. ಒಂದು ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಶಾಸಕ, ಮತ್ತೊಬ್ಬರು ಇಂಡಿ ಶಾಸಕರಾದಂಥ ಯಶವಂತರಾಯಗೌಡ ಪಾಟೀಲ್, ಇವರಿಬ್ಬರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಇದು ಸಾಕಷ್ಟು ಬೇಸರವನ್ನು ತಂದಿರುವಂಥದ್ದು. ಮತ್ತೊಂದು ಬೀದರ್ ಜಿಲ್ಲೆಯಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ಗೆ ಏನು ಕೊಟ್ಟಿದ್ದಾರೆ. ಸಹಜವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಸಾಕಷ್ಟು ಅಸಮಾಧಾನ ಆಗಿದೆ. ಮತ್ತು ಶಾಮನೂರು ಶಿವಶಂಕರಪ್ಪನವ್ರನ್ನು ಕೂಡ ಈ ಒಂದು ಲಿಸ್ಟ್ನಲ್ಲಿ ಪರಿಗಣಿಸಿಲ್ಲ. ಇದು ಕೂಡ ಈಶ್ವರ್ ಖಂಡ್ರೆ ಅವರಿಗೆ ಅಸಮಾಧಾನ ಉಂಟು ಮಾಡಿರುವಂಥದ್ದು. ನಮ್ಮ ಸಮುದಾಯದ ಪ್ರಮುಖ ಮುಖಂಡರಾದಂಥ ಶಾಮನೂರು ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಈಶ್ವರ್ ಖಂಡ್ರೆ ಅವರು ವ್ಯಕ್ತಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಪ್ರತಿಮಾ, ಪರಮೇಶ್ವರ್ ಅಂದ್ರೆ ಈಗ ಸದ್ಯದಲ್ಲಿ ಪರಮೇಶ್ವರ್ ನಿವಾಸದಲ್ಲಿ ಸದ್ಯಕ್ಕೆ ಹಾಗಿದ್ರೆ ಲಿಸ್ಟ್ ಸಿದ್ಧ ಆಗಿರೋದು ಒಂದ್ ಕಡೆ, ಆದ್ರೆ ಸಮಾಧಾನ ಪಡಿಸುವಂತಹ ಕಾರ್ಯಗಳು ನಡೀತಾ ಇದೆಯಾ ಅಂತ? ಖಂಡಿತ ಇನ್ನೂವರೆಗೂ ಯಾರು ಬಂದಿಲ್ಲ ಆಕಾಂಕ್ಷಿಗಳಿಲ್ಲಿ. ಆದರೆ ಬಹುತೇಕ 9-9ವರೆಗೆ ಸಾಕಷ್ಟು ಜನ ಅತೃಪ್ತರು, ಏನು ಸಚಿವ ವಂಚಿತರು ಇಲ್ಲಿಗೆ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸಹಜವಾಗಿ DCM ಆಗಿರುವಂಥ ಪರಮೇಶ್ವರ್ ಅವರು ಅವರನ್ನು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಮುಂದಾಗ್ಬೋದು. ಆದರೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ನಾವು ಕಾದು ನೋಡಬೇಕಾಗುತ್ತೆ. MB ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಸುತಾರಾಮ್ ಲಿಂಗಾಯತ ಸಮುದಾಯದ ಕೆಲ ಶಾಸಕರಲ್ಲಿ ಒಪ್ಪಿಗೆ ಇರಲಿಲ್ಲ. ಈಗ ಕೊಟ್ಟಿರುವಂಥದ್ದು ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವ್ರನ್ನ ಪರಿಗಣಿಸ್ತಾ ಇರೋದು ಕೂಡ ಲಿಂಗಾಯತ ಸಮುದಾಯದಲ್ಲಿ ಅಸಮಾಧಾನವನ್ನು ಉದ್ಭವ ಆಗಲಿಕ್ಕೆ ಒಂದು ರೀತಿ ಕಾರಣ ಆಗಿರುವಂಥದ್ದು. ಪ್ರತಿಮಾ.